ಗೆಳೆಯರೇ ನಮಸ್ಕಾರ. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಮತ್ತು ಸುಸ್ವಾಗತ. ಇಂದಿನ ಕಾರ್ಯಕ್ರಮದ ಶೀರ್ಷಿಕೆ ಕೀಟನಾಶಕ. ಇಂಗ್ಲೀಷ್ನಲ್ಲಿ ಇದನ್ನು ಪೆಸ್ಟಿಸೈಡ್ ಎಂದು ಕರೆಯುತ್ತಾರೆ. ಗೆಳೆಯರೇ, ಇಂದಿನ ನಮ್ಮ ಭಾರತ ದೇಶದ ಹಳ್ಳಿಗಳಲ್ಲಿ, ಹೊಲಗದ್ದೆಗಳಲ್ಲಿ ಬಹಳಷ್ಟು ವಿವಿಧ ರೀತಿಯ ಹಣ್ಣು, ತರಕಾರಿ, ದವಸ ಧಾನ್ಯಗಳನ್ನು ಬೆಳೆಯುತ್ತಾರೆ. ಆದರೆ ಆ ಹಣ್ಣು ತರಕಾರಿಗಳು ಅಥವಾ ಈ ದವಸ ಧಾನ್ಯಗಳಿಗೆ ಅಂಟಿದಂತಹ ಈ ರೋಗಗಳು, ರೋಗಕ್ರಿಮಿಗಳು, ಈ ರೋಗ ಕ್ರಿಮಿಕೀಟಗಳನ್ನು ಸಾಯಿಸಲು ವಿವಿಧ ರೀತಿಯ ಈ ಪೆಸ್ಟಿಸೈಡ್ಸ್ ಅಥವಾ ಕ್ರಿಮಿನಾಶಕಗಳನ್ನು ನಮ್ಮ ರೈತರು ಬಳಸುತ್ತಾರೆ. ಆದರೆ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸುವ ಒಂದು ಕ್ರಮ ಅವರಿಗೆ ಸರಿಯಾಗಿ ಇಲ್ಲದೇ ಇರುವುದರಿಂದ ಬಹಳಷ್ಟು ಅನಾಹುತಗಳು ಉಂಟಾಗುತ್ತವೆ. ಒಂದೆರಡು ಉದಾಹರಣೆಯನ್ನು ಕೊಡುವುದಾದರೆ, ಒಬ್ಬ ರೈತರು ಒಂದು 4-5 ಹಸುಗಳನ್ನು ಅವರು ಸಾಕಿದ್ದರು ಮತ್ತು ಅವುಗಳನ್ನು ಮೇಯಲು ತಮ್ಮ ಅಡಿಕೆ ತೋಟದಲ್ಲಿ, ಗದ್ದೆಗೆ ಅವುಗಳನ್ನು ಮೇಯಲು ಬಿಡುತ್ತಾರೆ. ಆದರೆ ಅವು ಮೇಯ್ದು ಸಾಯಂಕಾಲದ ಹೊತ್ತಿಗೆ ಮನೆಗೆ ಬಂದು ಅವಕ್ಕೆ ಹೊಟ್ಟೆಯ ಉಬ್ಬರ ಮುಂತಾದವಾಗಿ ಅವು ಅನಾರೋಗ್ಯಕ್ಕೆ ತುತ್ತಾಗುತ್ತವೆ. ಆ ಅನಾರೋಗ್ಯಕ್ಕೆ ತುತ್ತಾದಾಗ ವೆಟರ್ನರಿ ಡಾಕ್ಟರ್, ಪಶುವೈದ್ಯರನ್ನು ಕರೆಸಿ ಅವಳಿಗೆ ಚಿಕಿತ್ಸೆ ಕೊಡಲಾಗುತ್ತದೆ. ಆದರೆ ಈ ಒಂದು ಚಿಕಿತ್ಸೆಗೆ ಫಲಕಾರಿಯಾಗದೆ ಹಸುಗಳು ಮರಣ ಹೊಂದಿದವು. ಈ ಮರಣಕ್ಕಾಗಿ ಅಥವಾ ಈ ಒಂದು ಸಾವಿಗೆ ನಿಖರವಾದ ಕಾರಣ ಏನು ಎಂಬುದನ್ನು ನೋಡಲಾಗಿ ರೈತರು ಕಳೆನಾಶಕವನ್ನು ಅಲ್ಲಿ ಅವರ ತೋಟದಲ್ಲಿ ಸಿಂಪಡಿಸಿದರು. ಆದರೆ ಕಳೆಯಂತೂ ಬಹಳ ಸುಲಭವಾಗಿ ನಾಶ ಹೊಂದಿತು. ಆದರೆ ಕೆಲವೇ 2-3 ತಿಂಗಳಲ್ಲಿ ಮತ್ತೆ ಅಲ್ಲಿ ಬೆಳೆದಂತಹ ಹುಲ್ಲು, ಅದನ್ನು ಮೇಯಲು ಹೋದಂತಹ ಈ ಹಸುಗಳ ಒಂದು ಒಡಲಿನಲ್ಲಿ ಹೊಟ್ಟೆಗೆ ಈ ವಿಷ ವಸ್ತುಗಳು ಸೇರಿಕೊಂಡು ಅವು ಮರಣವನ್ನು ಹೊಂದಿದ್ವಿ. ಕಳೆನಾಶಕ್ಕಾಗಿ ಉಪಯೋಗ ಮಾಡಿರ್ತಕ್ಕಂಥ ಕಳೆನಾಶಕ ಅವರು ಈ ಹಸುಗಳ ಒಂದು ಹೊಟ್ಟೆಯನ್ನು ಸೇರಿ ಅವು ಮರಣವನ್ನು ಹೊಂದುತ್ತವೆ. ಇನ್ನೊಂದು ಉದಾಹರಣೆ ಹೇಳುವುದಾದರೆ, ಒಬ್ಬ ರೈತ ತನ್ನ ತೋಟವನ್ನು ಕಾಯಲು ಕೆಲವು ನಾಯಿಗಳನ್ನು ಸಾಕಿದ್ದನು. ಆದರೆ ಈ ನಾಯಿಗಳು ಬಹಳ ವಿವಿಧ ರೀತಿಯ ಒಂದು ಕಾಯಿಲೆಗಳಿಗೆ ಒಳಗಾಗಿ ಅವು ತೀರಾ ಬಡಕಲಾಗಿ ಸಣ್ಣಾಗಿ ಜೊಲ್ಲು ಸುರಿಸುತ್ತಾ ಕೊನೆಗೆ ಅವು ಸಾವನ್ನಪ್ಪುತ್ತವೆ. ಇದಕ್ಕೂ ಸಹ ಕಾರಣ ಏನು ಎಂದು ನೋಡಲಾಗಿ ಈ ರೈತ ತನ್ನ ಮನೆಯ ಹಿಂಭಾಗದಲ್ಲಿ ಕೆಲವು ತರಕಾರಿಗಳನ್ನು ಹಾಕಿ ಅವುಗಳಿಗೆ ಈ ಕೀಟನಾಶಕಗಳು ಎಂದು ತಿಳಿದುಕೊಂಡು ಕಳೆನಾಶಕವನ್ನು ಅದಕ್ಕೆ ಹಾಕಿದಾಗ ಅಲ್ಲಿರತಕ್ಕಂಥ ಎರೆಹುಳುಗಳು, ಕಪ್ಪೆಗಳು ಎಲ್ಲವೂ ಕೆಲವು ಕೀಟಗಳು ಸತ್ತಿರ್ತವೆ. ಆ ಸತ್ತು ಬಿದ್ದಂತಹ ಕೀಟಗಳನ್ನು ಮತ್ತು ಕಪ್ಪೆಗಳು ಮುಂತಾದವುಗಳನ್ನು ಈ ನಾಯಿಗಳು ಸೇವಿಸಿ ಆ ಒಂದು ಸತ್ತು ಹೋದಂತಹ ಈ ಕೀಟಗಳು ಮತ್ತು ಕಪ್ಪೆ ಮುಂತಾದ ಕೆಲವು ಕೀಟಗಳು ನಾಯಿಗಳ ದೇಹವನ್ನು ಪ್ರವೇಶಿಸಿ ಅವು ರೋಗವನ್ನುಂಟಾಗಿ ಅವು ಮರಣವನ್ನು ಹೊಂದುತ್ತವೆ. ಆದ್ದರಿಂದ ಈ ಒಂದು ಕೀಟನಾಶಕವೇ ಆಗಲಿ ಅಥವಾ ಕಳೆನಾಶಕವಾಗಲಿ ಅದನ್ನು ಹೇಗೆ ಉಪಯೋಗಿಸಬೇಕು ಎನ್ನುವುದು ರೈತನಿಗೆ ಸರಿಯಾದ ಒಂದು ಮಾಹಿತಿ ಇರಬೇಕು, ಅದರ ಒಂದು ಅರಿವು ಇರಬೇಕು. ಮತ್ತು ಈ ಕೀಟನಾಶಕಗಳನ್ನು ಈ ತರಕಾರಿಗಳು, ಹಣ್ಣು ಹಂಪಲುಗಳು ಅಥವಾ ಯಾವುದೇ ಈ ಧಾನ್ಯಗಳು ಇವುಗಳಿಗೆ ಅತಿಯಾಗಿ ಸಿಂಪಡಿಸಿದಂಥ ಸಂದರ್ಭಗಳಲ್ಲಿ ಈ ಕೀಟನಾಶಕಗಳು ಆಹಾರದ ಮುಖಾಂತರ ಮನುಷ್ಯನ
ಒಡಲನ್ನು ಸೇರಿ ಅಲ್ಲಿ ಅವನಿಗೆ ವಿವಿಧ ರೀತಿಯ ರೋಗಗಳು ಬರುವ ಸಾಧ್ಯತೆ ಇದೆ. ಮತ್ತು ಕೆಲವು ರೋಗಗಳಿಂದ ಜನರು ಈಗ ಬಹಳಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಿದ್ದಾರೆ. ಅಮೇರಿಕ ಮತ್ತು ಈ ಅಮೇರಿಕದ ಒಂದು ಸಂಸ್ಥೆ ಕಾರ್ಯನಿರತವಾದಂಥ ತಮ್ಮ EWG ಎನ್ವೈರ್ನಮೆಂಟಲ್ ವರ್ಕಿಂಗ್ ಗ್ರೂಪ್ ಅನ್ನತಕ್ಕಂಥ ಒಂದು ಸಂಸ್ಥೆ. ಈ ಸಂಸ್ಥೆ ಆ ದೇಶದಲ್ಲಿ ಪ್ರತಿ ವರ್ಷ ಅತಿ ಹೆಚ್ಚು ಈ ಕೀಟನಾಶಕಗಳು ಇರತಕ್ಕಂಥ ಆಹಾರ ಪದಾರ್ಥಗಳು ಅಥವಾ ಈ ತರಕಾರಿ ಹಣ್ಣು ಹಂಪಲುಗಳ ಒಂದು ಲಿಸ್ಟನ್ನೇ ಬಿಡುಗಡೆ ಮಾಡ್ತದೆ, ಪಟ್ಟಿಯನ್ನೇ ಅದು ಬಿಡುಗಡೆ ಮಾಡ್ತದೆ. ಡರ್ಟಿ ಡಜನ್ ಎಂದು ಈ ಒಂದು ಹೆಡ್ಲೈನ್ನಲ್ಲಿ ಈ ಲಿಸ್ಟನ್ನು ಪಬ್ಲಿಷ್ ಮಾಡ್ತದೆ. ಆ ಒಂದು ಪಬ್ಲಿಷ್ ಮಾಡಿದಾಗ ಆ ಒಂದು ಪಟ್ಟಿಯಲ್ಲಿ ಇರತಕ್ಕಂಥ ಹಣ್ಣು ಹಂಪಲುಗಳು ಅಥವಾ ತರಕಾರಿಗಳು ಇವುಗಳನ್ನು ಅಲ್ಲಿಯ ಜನರು ಖರೀದಿಸುವುದಿಲ್ಲ. ಆ ರೀತಿಯ ಒಂದು ಪದ್ಧತಿ ನಮ್ಮ ಭಾರತ ದೇಶದಲ್ಲಿಯೂ ಕೂಡ ಒಂದು ಪದ್ಧತಿಯನ್ನು ಆರಂಭ ಮಾಡಬೇಕು. ವಿಚ್ ಈಸ್ ಮೆನ್ಷನ್ಡ್ ಇನ್ ದೋಸ್ ಲಿಸ್ಟ್ ದಟ್ ಶುಡ್ ನಾಟ್ ಬಿ ಪರ್ಚೇಸ್ಡ್ ಬೈ ದ ಪೀಪಲ್. ಅದು ಅತಿಯಾದಂತಹ ಒಂದು ಅದರಲ್ಲಿ ಕೀಟನಾಶಕಗಳು ಇರುವುದರಿಂದ ಅದು ಮನುಷ್ಯನಿಗೆ ಖಂಡಿತವಾಗಿಯೂ ಅತಿಯಾದ ಒಂದು ಹಾನಿಯನ್ನು ಉಂಟು ಮಾಡುತ್ತದೆ. ಮತ್ತು ಸರಿಯಾದ ರೈತರಿಗೆ ಒಂದು ಅರಿವಿನ ಕೊರತೆ, ಸರಿಯಾದ ರೀತಿಯಲ್ಲಿ ಹೇಗೆ ಉಪಯೋಗಿಸಬೇಕು ಅಂತಕ್ಕಂಥದ್ದು ಅವರಿಗೆ ತಿಳಿದಿರಬೇಕು. ಮತ್ತು ಈ ಒಂದು ಮ್ಯಾನುಫ್ಯಾಕ್ಚರರ್ಸ್ ಆಫ್ ಪೆಸ್ಟಿಸೈಡ್ಸ್ ಅವರು ಕೇವಲ ಮ್ಯಾನುಫ್ಯಾಕ್ಚರ್ ಮಾಡೋದು ಅಷ್ಟೇ ಅಲ್ಲದೆ ಅದನ್ನು ಯಾವ ರೀತಿಯಲ್ಲಿ ಅದನ್ನು ಉಪಯೋಗಿಸಬೇಕು ಮತ್ತು ಪ್ರಮಾಣ ಇತ್ಯಾದಿಗಳನ್ನು ರೈತರಿಗೆ ಸರಿಯಾದ ಮಾಹಿತಿಯನ್ನು ಒದಗಿಸಬೇಕು. ಕೀಟನಾಶಕ ರಾಸಾಯನಿಕಗಳ ದುಷ್ಪರಿಣಾಮಗಳು ಆಗುವುದು ಮೊದಲು ಅದು ಒಂದು ಕೇಂದ್ರ ನರ ಮಂಡಲದ ಮೇಲೆ, ಅದರ ಒಂದು ಪರಿಣಾಮವಾಗಿ ಈ ಹಾರ್ಮೋನುಗಳ ಒಂದು ಸ್ರವಿಕೆಯಲ್ಲಿ ವ್ಯತ್ಯಯ ಉಂಟಾಗುತ್ತದೆ. ಆಗ ಅಲರ್ಜಿ, ನಿಶಕ್ತಿ, ನರ ದೌರ್ಬಲ್ಯ ಮತ್ತು ಗಂಟಲು ನೋವು, ಥೈರಾಯ್ಡಿನ ಒಂದು ಸಮಸ್ಯೆ, ಸಂಧಿವಾತ, ಕ್ಯಾನ್ಸರ್ನಂತಹ ವಿವಿಧ ರೀತಿಯ ರೋಗಗಳು ಬರುವ ಸಾಧ್ಯತೆ ಇದೆ. ಖಂಡಿತವಾಗಿಯೂ ಈ ಅತಿಯಾದ ಒಂದು ಈ ಪೆಸ್ಟಿಸೈಡ್ಸನ್ನು ಯೂಸ್ ಮಾಡಿದ ಸಂದರ್ಭದಲ್ಲಿ ಈ ರೀತಿಯ ರೋಗಗಳು ಬರುವ ಸಾಧ್ಯತೆ ಇದೆ. ಇನ್ನು ಈ ವಿಷ ಬೆರೆತದಂಥ ಒಂದು ಆಹಾರ, ಕೊಳಕು ನೀರು, ಕಲುಷಿತ ಗಾಳಿ, ಇವುಗಳೇ ಸಮಸ್ಯೆಗಳ ಒಂದು ಮೂಲ. ಇತ್ತೀಚೆಗೆ ಬಿಡುಗಡೆಯಾದಂಥ 180 ಅಥವಾ 200 ದೇಶಗಳ ಪರಿಸರ ನಿರ್ವಹಣಾ ಸೂಚ್ಯಂಕದಲ್ಲಿ ಭಾರತ ದೇಶ ಕೊನೆಯ ಸಾಲಿನಲ್ಲಿ ಬರುತ್ತದೆ. ಆದ್ದರಿಂದ ಈ ಸರ್ಕಾರ ಕೂಡ ಅದರ ಒಂದು ಜವಾಬ್ದಾರಿ, ಎಲ್ಲೆಲ್ಲಿ ಅತಿಯಾದ ಒಂದು ದೊಡ್ಡದಾದಂಥ ಈ ಕೀಟನಾಶಕಗಳ ಮಾರಾಟ ಬಳಕೆಯಲ್ಲಿ ಕಟ್ಟುನಿಟ್ಟಿನ ಒಂದು ನಿಯಂತ್ರಣದ ಜೊತೆಗೆ ಪರಿಸರ ಪಶು ಪಕ್ಷಿಗಳಿಗೆ ಘೋರ ವಿಷಕಾರಿಯಾಗಿಂತಹ ರಾಸಾಯನಿಕಗಳನ್ನು ಯಾವುದೇ ಒಂದು ಮುಲಾಜು ಇಲ್ಲದೆ ಸರ್ಕಾರವು ಈ ರೀತಿಯ ಕೀಟನಾಶಕಗಳನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು. ಬೇರೆ ರಾಷ್ಟ್ರಗಳಲ್ಲಿ ಪೂರ್ಣವಾಗಿ ನಿಷೇಧಕ್ಕೆ ಒಳಪಟ್ಟಂತಹ ಹಲವು ಕೀಟನಾಶಕಗಳು ನಮ್ಮಲ್ಲಿ ಮಾತ್ರ ಎಗ್ಗಿಲ್ಲದೆ ಇವು ಬಳಕೆಯಲ್ಲಿದೆ. ಇವುಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸಬೇಕು. ಈ ಒಂದು ಔಷಧಿಯನ್ನು ಕೀಟನಾಶಕಗಳನ್ನು ಅವರ ಜವಾಬ್ದಾರಿ ಕೇವಲ ಕೀಟನಾಶಕಗಳನ್ನು ತಯಾರು ಮಾಡುವುದು ಅಲ್ಲ, ಅದರ ಜೊತೆಗೆ ಈ ರೈತರಿಗೆ ಅವರ ಡಿಸ್ಟ್ರಿಬ್ಯೂಟರ್ ಮುಖಾಂತರ ಒಬ್ಬ ವ್ಯಕ್ತಿಯನ್ನು ಅಲ್ಲಿ ನಿಯೋಜಿಸಿ ಯಾವ ರೀತಿಯಲ್ಲಿ ಇವುಗಳನ್ನು ಉಪಯೋಗಿಸಬೇಕು ಅಂತಕ್ಕಂಥ ಮಾಹಿತಿಯನ್ನು ಸರಿಯಾಗಿ ಕೊಡಬೇಕು. ಮತ್ತು ಕೀಟನಾಶಕದ ಜಾಗದಲ್ಲಿ ಕಳೆನಾಶಕಗಳು ಮತ್ತು ಕಳೆನಾಶಕದ ಜಾಗದಲ್ಲಿ ಕೀಟನಾಶಕಗಳನ್ನು ಉಪಯೋಗಿಸಕೂಡದು. ಸರ್ಕಾರ ಕೂಡ ಕೆಲವು ಈ ಕೀಟನಾಶಕಗಳ ಮೇಲೆ, ನಿರ್ಬಂಧಿತ ಕೀಟನಾಶಕಗಳ ಮೇಲೆ
ಅವುಗಳನ್ನು ಸಂಪೂರ್ಣ ನಿರ್ಬಂಧಿಸಿ ಅವುಗಳ ಉಪಯೋಗವನ್ನು ತಡೆಯಬೇಕು. ಹೀಗೆ ಮಾಡಿದಂಥ ಒಂದು ಸಂದರ್ಭದಲ್ಲಿ ಖಂಡಿತವಾಗಿಯೂ ಒಂದು ಆರೋಗ್ಯಪೂರ್ಣ ಸಮಾಜವನ್ನು ನಾವು ನಿರ್ಮಾಣ ಮಾಡಲು ಸಾಧ್ಯ. ಗೆಳೆಯರೇ, ಇದಾಗಿತ್ತು ಇಂದಿನ ವಿಶೇಷ ಕಾರ್ಯಕ್ರಮ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಅಲ್ಲಿವರೆಗೆ ನಮಸ್ಕಾರ.